ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಬಾಳೆಕಾಯಿ ಹಪ್ಪಳ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಡಬಲ್ ಆಗ್ತಾ ಇದೆ ಅಂತ. ಬಾಯಲ್ಲಿಟ್ರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರತ್ತೆ. ಬಿಸಿಲಿದ್ದಾಗ ನಾವು ಇದನ್ನು ಮಾಡಿಟ್ಕೊಂಡ್ರೆ 1 ವರ್ಷ ಅಲ್ಲ 2 ವರ್ಷ ಬೇಕಾದರೂ ಇಟ್ಕೋಬೋದು. ನಾನು ಇದನ್ನು 2 ಥರ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಫಸ್ಟ್ ಒಂದು ತುಂಬಾ ಇಷ್ಟ ಆಯಿತು. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನು 8 ಮೀಡಿಯಂ ಸೈಜ್ದು ಬಾಳೆಕಾಯಿ ತಗೊಂಡಿದ್ದೀನಿ, ಚೆನ್ನಾಗಿ ಬೆಳೆದಿರೋವಂಥದ್ದು. ಇವಾಗ ಇದನ್ನ ಈ ತರ ಕಟ್ ಮಾಡಿಕೊಂಡು, ಅಂದ್ರೆ ಒಂದರಲ್ಲಿ 3 ಪೀಸ್ ಮಾಡಿಕೊಂಡು ಇದನ್ನ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಬೇಯಿಸ್ಕೋಬಹುದು. ನಂತರ ಇದಕ್ಕೆ ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ. ಒಂದು 5ರಿಂದ 6 ಗ್ಲಾಸ್ ನೀರು ಹಾಕಿ ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಎಣ್ಣೆ ಸೇರಿಸೋದ್ರಿಂದ ಅಂದ್ರೆ ಆ ಬಾಳೆಕಾಯಿನಲ್ಲಿ ಮೇಣ ಇರುತ್ತಲ್ವಾ, ಅದೆಲ್ಲ ಅಂಟ್ಕೊಳ್ಳಲ್ಲ ಮತ್ತೆ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಇದನ್ನ 2 ವಿಷಲ್ ಕೂಗ್ಸಿದ್ರೆ ಸಾಕಾಗತ್ತೆ. ಇದಾಗೋವರೆಗೂ ಇದಕ್ಕೆ ನಾವು ಸಬ್ಬಕ್ಕಿನ ಹುರಿದು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ ಆಗೋಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ. ಅಂದ್ರೆ ಇದು ನಾವು ಪಾಯಸ ಎಲ್ಲ ಮಾಡ್ತೀವಿ ಅಲ್ವಾ, ಆ ಸಬ್ಬಕ್ಕಿ ಅಲ್ಲ, ಅದು ನೈಲಾನ್ ಸಬ್ಬಕ್ಕಿ. ಇದು ನಮಗೆ ಹಪ್ಪಳ ಸಂಡಿಗೆ ಎಲ್ಲ ಮಾಡೋದಕ್ಕೆ ಅಂತಾನೆ ಸಪ್ರೇಟ್ ಸಿಗುತ್ತೆ. ಇದನ್ನ ತಗೊಂಡಿದ್ದೀನಿ. ನೋಡಿ, ಈ ತರ ವೈಟ್ ಕಲರ್ ಇರುತ್ತೆ. ಮತ್ತೆ ಅದು ನೈಲಾನ್ ಸಬ್ಬಕ್ಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ತರ ಇರುತ್ತೆ. ಅದು ಸ್ವಲ್ಪ ಗಟ್ಟಿ ಕೂಡ, ಮತ್ತೆ ಬೇಯೋದಕ್ಕೂ ಕೂಡ ತುಂಬಾ ಟೈಮ್ ಹಿಡಿಸುತ್ತೆ. ಹಾಗಾಗಿ ಹಪ್ಪಳಕ್ಕೆಲ್ಲ ಇದೇ ಸಬ್ಬಕ್ಕಿ ಚೆನ್ನಾಗಿರುತ್ತೆ. ಇವಾಗ ಇದನ್ನ ನಾವು ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಅಂದ್ರೆ ಒಂದೊಂದಾಗಿ ಪಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಹುರಿದು ಎತ್ತಿಟ್ಕೋಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ನಾವು ಪೌಡರ್ ಮಾಡ್ಕೊಳ್ಳೋದು. ನಾನು ಕೂಡ ಇಲ್ಲಿ ಒಂದು 10 ನಿಮಿಷ ಹುರಿದು ಇದನ್ನ ಎತ್ತಿಟ್ಕೊಂಡಿದ್ದೆ. ಇವಾಗ ಪೂರ್ತಿ ತಣ್ಣಗಾಗಿದೆ. ಇದನ್ನ ಇವಾಗ ಪೌಡರ್ ಮಾಡ್ಕೊಳ್ಳೋಣ. ಮತ್ತೆ ಈ ತರ ಹುರಿದು ನಾವು ಪೌಡರ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಪುಡಿ ಆಗತ್ತೆ. ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಇದು ಹುರಿದಾಗ ಚೆನ್ನಾಗಿ ಹಗೂರ ಆಗತ್ತೆ. ಪೌಡರ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗತ್ತೆ. ಇವಾಗ ಇದನ್ನ ನಾನು ಈ ತರ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಇದನ್ನ ಒಂದು ದಪ್ಪ ತಳದ ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೇನೆ ಇದಕ್ಕೆ ನಾವು ಸಬ್ಬಕ್ಕಿ ಎಷ್ಟು ತಗೊಂಡಿರ್ತೀವೋ ಅದ್ರ 3ರಷ್ಟು ನೀರನ್ನ ಸೇರಿಸ್ಕೋಬೇಕು. ಬೇಯೋದಿಕ್ಕೆ ಇಷ್ಟು ನೀರು ಬೇಕಾಗತ್ತೆ ಇದಕ್ಕೆ. ಹಾಗಾಗಿ 1ಕ್ಕೆ 3ರಷ್ಟು ನೀರನ್ನ ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1.5 ಕಪ್ ತಗೊಂಡಿದ್ದಲ್ವಾ, ಹಾಗಾಗಿ ನಾನಿಲ್ಲಿ 4.5ರಿಂದ 5 ಕಪ್ ನೀರು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಕಾಯಿಸೋದಕ್ಕೆ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಗಂಟಾಗತ್ತೆ. ಹಾಗಾಗಿ ಮುಂಚೆನೇ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಕಾಯಿಸ್ಕೊಂಡ್ರೆ ಈಸಿ ಆಗತ್ತೆ. ಇವಾಗ ಇದನ್ನ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಗಂಜಿ ತರ ರೆಡಿ ಮಾಡ್ಕೋಬೇಕು. ಕಲರ್ ಎಳೆನೆ ಗೊತ್ತಾಗತ್ತೆ. ನೋಡಿ, ಈ ತರ ವೈಟ್ ಕಲರ್ ಇದೆ ಅಲ್ವಾ, ಇದು ಈ ತರ ಟ್ರಾನ್ಸ್ಪರೆಂಟ್ ಆಗ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಕಾಯಿಸ್ಕೊಂಡ್ರೆ ಸಾಕಾಗತ್ತೆ. ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಕಾಯಿಸ್ಕೊಂಡ್ರೆ ಇದು ರೆಡಿ ಆಗತ್ತೆ. ಕರೆಕ್ಟ್ ಆಗಿ ಬೆಂದಿರುತ್ತೆ ಕೂಡ. ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡಿದೀನಿ, ಸಾಕು ಇಷ್ಟಾದ್ರೆ. ಇದು ಪೂರ್ತಿ ತಣ್ಣಗಾಗಬೇಕು. ಇದು ತಣ್ಣಗಾಗೋವರೆಗೂ ಬಾಳೆಕಾಯಿನ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ. ಬಾಳೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಪೂರ್ತಿ ತಣ್ಣಗಾಗಿದೆ ಇದು. ನಾನು ಇದನ್ನ ರಾತ್ರಿನೇ ಬೇಯಿಸಿ ಇಟ್ಕೊಂಡಿದ್ದೆ. ಯಾಕಂದ್ರೆ ನಾವು ಬೆಳಿಗ್ಗೆನೆ ಬೇಯಿಸಿ ಅದನ್ನ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಹಪ್ಪಳ ಮಾಡಿ ಒಣಗಿಸೋಷ್ಟೊತ್ತಿಗೆ ಬಿಸಿಲೇ ಕಮ್ಮಿ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಗನೆ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಇದನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೆ. ಮತ್ತೆ ಸಬ್ಬಕ್ಕಿನೂ ಕೂಡ ಹುರಿದು ಪೌಡರ್ ಮಾಡಿ ಕೂಡ ಇಟ್ಕೊಂಡಿದ್ದೆ. ನಾನು ಬೆಳಿಗ್ಗೆ ಗಂಜಿ ಮಾಡ್ಕೊಂಡಿರೋದು. ಮತ್ತೆ ಇವಾಗ ಇದನ್ನ ರುಬ್ಕೊಳ್ತಾ ಇದ್ದೀನಿ. ಅಂದ್ರೆ ಬಾಳೆಕಾಯಿ ಸಿಪ್ಪೆನೆಲ್ಲ ತೆಗೆದು ಸ್ವಲ್ಪ ನೀರು ಹಾಕಿ ಇದನ್ನ ಈ ತರ ನೈಸ್ ಆಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋದಿಕ್ಕೆ ಹೋಗ್ಬೇಡಿ, ತುಂಬಾ ತೆಳ್ಳಗಾಗ್ಬಿಡತ್ತೆ. ರುಬ್ಬೋದಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿ ಈ ತರ ನೈಸ್ ಆಗಿ ರುಬ್ಕೋಬೇಕು. ಎಲ್ಲನೂ ರುಬ್ಬಿ ಒಂದು ಪಾತ್ರೆನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಆಗ್ಲೇ ಮಾಡಿಟ್ಕೊಂಡಿರೋ ಸಬ್ಬಕ್ಕಿ ಗಂಜಿ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಇದನ್ನ ಪೂರ್ತಿ ತಣ್ಣಗಾದ್ಮೇಲೆ ಸೇರಿಸ್ಕೊಳ್ತಾ ಇರೋದು. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 1.5 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಬೇಕಿದ್ರೆ ಹಸಿಮೆಣಸನ್ನ ಪೇಸ್ಟ್ ಮಾಡಿ ಕೂಡ ಸೇರಿಸ್ಕೋಬಹುದು. ಇದು ಯಾವುದು ಬೇಡ ಅಂದ್ರೆ ಬರೀ ಉಪ್ಪು ಹಾಕಿದ್ರು ಕೂಡ ಚೆನ್ನಾಗಿರತ್ತೆ. ಇದನ್ನೆಲ್ಲ ಹಾಕ್ಲೇಬೇಕು ಅಂತ ಏನಿಲ್ಲ. ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ನೋಡಿ ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಪ್ಪಳ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇದನ್ನ ನಾವು ಎಣ್ಣೆಗೆ ಹಾಕಿದಾಗ ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಡಬಲ್ ಆಗುತ್ತೆ. ಹಾಗಾಗಿ ಇವಾಗ ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ಎಣ್ಣೆಲಿ ಕರೆದಾಗ ಕರೆಕ್ಟ್ ಹಪ್ಪಳ ಸೈಜ್ ಬರುತ್ತೆ ಇದು. ಹಾಗಾಗಿ ಈ ತರ ಮಾಡ್ಕೊಂಡಿದ್ದೀನಿ.
ಮತ್ತೆ ನಾವು ಇದಕ್ಕೆ ಸಬ್ಬಕ್ಕಿನೆಲ್ಲ ಹಾಕೊಂಡಿರೋದ್ರಿಂದ ಇದು ಬಾಳೆಕಾಯಿ ಹಪ್ಪಳ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರತ್ತೆ. ಅಂದ್ರೆ ನಾವು ಬರೀ ಬಾಳೆಕಾಯಿನಲ್ಲಿ ಮಾಡಿದಾಗ ಸ್ವಲ್ಪ ಹಪ್ಪಳ ಕಪ್ಪಾಗತ್ತೆ, ಮತ್ತೆ ಒಣಗಿಸಿದಾಗ ಬಿರ್ಕಾಗತ್ತೆ, ಒಡೆಯುತ್ತೆ, ಮತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ಸುತ್ತೆ ಹಪ್ಪಳ ಕೂಡ, ಅಷ್ಟು ಹಗುರವಾಗಿ ಚೆನ್ನಾಗಿ ಬರಲ್ಲ ಅಷ್ಟಾಗಿ. ಹಾಗಾಗಿ ಈ ತರ ಸಬ್ಬಕ್ಕಿನೆಲ್ಲ ಹಾಕೊಂಡು ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಬರುತ್ತೆ, ಬಾಯಲ್ಲಿಟ್ರೆ ಕರ್ಗೋ ತರ ಇರುತ್ತೆ ಹಪ್ಪಳ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರತ್ತೆ. ಇವಾಗ ಇದನ್ನೆಲ್ಲ ನಾನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಮಾಡಿಕೊಂಡು ಇದನ್ನ ಬಿಸಿಲಲ್ಲಿ ಒಣಗಿಸ್ಕೊಳ್ತೀನಿ. ಒಂದು ಬಿಸಿಲಿಗೆ ಒಣಗಿಸಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಒಣಗಿಬಿಡುತ್ತೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಆಗಿರೋದ್ರಿಂದ. ಬೇಕಿದ್ರೆ ಬಾಳೆ ಎಲೆ ಮೇಲೆ ಕೂಡ ಒಣಗಿಸ್ಕೋಬಹುದು. ಬಾಳೆ ಎಲೆ ಆದರೆ 2 ದಿನ ಒಣಗಿಸ್ಬೇಕಾಗತ್ತೆ, ಯಾಕಂದ್ರೆ ಅದು ಕೂಡ ಹಸಿ ಇರುತ್ತಲ್ವಾ, ಹಾಗಾಗಿ ಬೇಗ ಒಣಗಲ್ಲ. ನೋಡಿ ಹಪ್ಪಳ ಒಣಗಿದ ಮೇಲೆ ಈ ರೀತಿ ಇರುತ್ತೆ. ಇದು ಪೂರ್ತಿಯಾಗಿ ಒಣಗೋಗಿದೆ, ನಾನಿಲ್ಲಿ ಒಂದೇ ದಿನ ಒಣಗಿಸ್ಕೊಂಡಿರೋದು, ಪೂರ್ತಿಯಾಗಿ ಒಣಗಿದೆ. ಒಂದ್ ವೇಳೆ ಇದೇನಾದ್ರೂ ಸ್ವಲ್ಪ ಹಸಿ ಇತ್ತು ಅಂತಂದ್ರೆ ಇನ್ನ ಒಂದು ಬಿಸಿಲಿಗೆ ಒಣಗಿಸಿ ಗರಿ ಗರಿ ಆದ್ಮೇಲೆ ಸ್ಟೋರ್ ಮಾಡ್ಕೋಬಹುದು. ಇವಾಗ ಇದು ರೆಡಿ ಆಯ್ತು. ಇನ್ನೊಂದ್ ತರ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನ ಮಾಡೋದಕ್ಕೆ ನಾನು ಅರ್ಧ ಕೆಜಿ ಸಬ್ಬಕ್ಕಿ ತಗೊಂಡಿದ್ದೀನಿ. ಸೇಮ್ ಅವಾಗ ತಗೊಂಡಿದ್ನಲ್ಲ ಅದೇ ತರ ಸಬ್ಬಕ್ಕಿ ಇದಕ್ಕೂ ಕೂಡ ತಗೊಂಡಿದ್ದೀನಿ, ಆದ್ರೆ ಇದಕ್ಕೆ ಅರ್ಧ ಕೆಜಿ ತಗೊಂಡಿದ್ದೀನಿ. ಇವಾಗ ಇದನ್ನ ಒಂದ್ಸರಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇದಕ್ಕೆ 4 ಗ್ಲಾಸ್ ನೀರ್ ಹಾಕಿ ಇದನ್ನ ನೆನೆಯೋದಕ್ಕೆ ಇಡ್ತೀನಿ. ಇದನ್ನ ನಾವು ಒಂದು 7ರಿಂದ 8 ಗಂಟೆನಾದ್ರೂ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ. ನಾನಿಲ್ಲಿ ರಾತ್ರಿನೇ ನೆನೆಸಿಟ್ಟಿದ್ದೆ, ಬೆಳಿಗ್ಗೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಚೆನ್ನಾಗಿ ನೆಂದಿರತ್ತೆ, ಪೂರ್ತಿ ನೀರೆಲ್ಲ ಎಳ್ಕೊಂಡು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ 1 ಗ್ಲಾಸ್ ನೀರು ಸೇರಿಸ್ಕೊಂಡು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಾವು ಬೇಯಿಸ್ಕೋಬೇಕು. ಬೇಕಿದ್ರೆ ಇದನ್ನ ನಾವು ಪಾತ್ರೆನಲ್ಲೂ ಕೂಡ ಬೇಯಿಸ್ಕೋಬಹುದು, ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ ಕುಕ್ಕರಲ್ಲೇನೆ ಬೇಯಿಸ್ಕೊಳ್ತಾ ಇದ್ದೀನಿ. ಪಾತ್ರೆನಲ್ಲಿ ಬೇಯಿಸೋದಾದ್ರೆ ಸ್ವಲ್ಪ ದಪ್ಪ ತಳದ ಪಾತ್ರೆನಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ತಳ ಹಿಡಿಯುತ್ತೆ ಇದು. ಇವಾಗ ಇದನ್ನ ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೋಬೇಕು. ನಾನಿಲ್ಲಿ ಒಂದು 6 ವಿಜಿಲ್ ಹಾಕ್ಸಿ ಇದು ಕೂಲ್ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಚೆನ್ನಾಗಿ ಕರಗಿರತ್ತೆ. ಇವಾಗ ಇದನ್ನ ನಾವು ಡೈರೆಕ್ಟ್ ಆಗಿ ಬಾಳೆಕಾಯಿ ಹಿಟ್ಟಿಗೆನೆ ಮಿಕ್ಸ್ ಮಾಡ್ಕೊಳ್ಳೋದು, ಎಕ್ಸ್ಟ್ರಾ ರುಬ್ಬೋದು ಏನು ಸಹ ಇಲ್ಲ ಇದಕ್ಕೆ. ಮತ್ತೆ ಇದಕ್ಕೂ ಕೂಡ ನಾನಿಲ್ಲಿ ಒಂದು 8 ಬಾಳೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡು ಈ ತರ ನೈಸ್ ಆಗಿ ರುಬ್ಬಿ ಒಂದು ಪಾತ್ರೆನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಯಿಸ್ಕೊಂಡಿರೋ ಸಬ್ಬಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಇದಕ್ಕೂ ಕೂಡ ನಾನು ಸೇಮ್ ಕ್ವಾಂಟಿಟಿನೇ ತಗೊಂಡಿದ್ದೀನಿ ಎಲ್ಲಾನು, ಆದ್ರೆ ಸಬ್ಬಕ್ಕಿ ಮಾತ್ರ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಯಾಕಂದ್ರೆ ಇದು ಒದಗಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ರುಬ್ಬೋದೆಲ್ಲ ಏನು ಇಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಇತ್ತು, ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ತರ ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನಾವು ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಸ್ಪೂನಲ್ಲೇನೆ ಈ ತರ ಹಪ್ಪಳ ಮಾಡ್ಕೊಂಡ್ರೆ ಆಯ್ತು. ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆನೆ ಮಾಡ್ಕೊಳ್ತಾ ಇದ್ದೀನಿ, ಬೇಕಿದ್ರೆ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬಹುದು. ಮತ್ತೆ ಇದನ್ನ ನಾವು ಈ ತರ ಹಪ್ಪಳ ತರ ದೊಡ್ಡದಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕಿಂತ ಪುಟ್ಟಾಗಿ ಸಂಡಿಗೆ ತರ ಹಾಕೊಂಡ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ಗೆ ಆಮೇಲೆ ಅನ್ನಿಸ್ತು. ಅಂದ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಈ ತರ ಮಾಡ್ಕೊಂಡ್ರು ಕೂಡ ತೊಂದರೆ ಇಲ್ಲ, ಟೇಸ್ಟ್ ಏನ್ ಚೇಂಜ್ ಆಗಲ್ಲ ಅಲ್ವಾ, ಆದ್ರೆ ಆ ತರ ಮಾಡ್ಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ. ಇವಾಗ ಇದನ್ನೆಲ್ಲ ನಾನು ಈ ತರ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಪ್ಪಳ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಒಂದಿನ ಒಣಗಿಸ್ಕೊಂಡ್ರೆ ಸಾಕಾಗತ್ತೆ, ಚೆನ್ನಾಗಿ ಬಿಸಿಲಿತ್ತು ಅಂದ್ರೆ ಒಂದೇ ದಿನಕ್ಕೆಲ್ಲ ಒಣಗೋಗ್ಬಿಡುತ್ತೆ ಇದು. ನಾನು ಇದನ್ನ ಒಂದೇ ದಿನ ಒಣಗಿಸ್ಕೊಂಡಿರೋದು. ನೋಡಿ ಈ ತರ ಪ್ಲಾಸ್ಟಿಕ್ ಶೀಟ್ ಇಂದ ಬಿಟ್ಟು ಬಂದಿರತ್ತೆ, ಪೂರ್ತಿಯಾಗಿ ಒಣಗೋಗಿದೆ ಇದು. ಇದನ್ನ ಮತ್ತೆ ಬಿಸಿಲಲ್ಲಿ ಒಣಗಿಸೋ ಅವಶ್ಯಕತೆನೇ ಇಲ್ಲ. ಇದೇನಾದ್ರೂ ಸ್ವಲ್ಪ ಹಸಿ ಇತ್ತು ಅಂದ್ರೆ ಇನ್ನ ಒಂದ್ ಬಿಸಿಲಿಗೆ ಒಣಗಿಸ್ಕೊಂಡು ಗರಿ ಗರಿ ಆದ್ಮೇಲೆ ಇದನ್ನ ಸ್ಟೋರ್ ಮಾಡ್ಕೋಬಹುದು. ಇವಾಗ ಇವೆರಡನ್ನು ಕೂಡ ನಾನಿಲ್ಲಿ ಕರೆದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳಿಕೊಂಡು ಡಬಲ್ ಆಗ್ತಾ ಇದೆ ಅಂತ, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಬಾಳೆಕಾಯಿ ಹಪ್ಪಳ ಅಂದ್ರೆ ಯಾರು ಕೂಡ ನಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಅಂದ್ರೆ ನಾವು ಬರೀ ಬಾಳೆಕಾಯಿ ಹಾಕೊಂಡು ಮಾಡಿದಾಗ ಅಷ್ಟು ಚೆನ್ನಾಗಾಗಲ್ಲ, ಟೇಸ್ಟ್ ಕೂಡ ಮತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಮತ್ತೆ ಗಟ್ಟಿ ಕೂಡ ಆಗುತ್ತೆ ಸ್ವಲ್ಪ. ಈ ತರ ಸಬ್ಬಕ್ಕಿನೆಲ್ಲ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಹಗುರವಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಇದನ್ನ ಲಾಸ್ಟಲ್ಲಿ ಮುರಿದು ತೋರಿಸ್ತೀನಿ, ನಿಮ್ಗೆನೆ ಗೊತ್ತಾಗುತ್ತೆ ಎಷ್ಟು ಹಗುರವಾಗಿ ಬರುತ್ತೆ ಇದು ಅಂತ. ಹಾಗೇನೆ ನಿಮ್ಗೆ ಇವೆರಡರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.